ನಮಸ್ಕಾರ ಸ್ನೇಹಿತರೆ. ಮನುಷ್ಯನಿಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಹಂಬಲ ಬಹಳ ಹಿಂದಿನಿಂದಲೂ ಇದೆ. ನಾವು ಬ್ಯಾಂಕ್ಗಳಲ್ಲಿ ಹಣ, ಚಿನ್ನ ಮತ್ತು ಆಸ್ತಿಯ ಪತ್ರಗಳನ್ನು ಭದ್ರವಾಗಿಡುತ್ತೇವೆ. ಆದರೆ ವಾಸ್ತವದಲ್ಲಿ ಮನುಷ್ಯನಿಗೆ ಜೀವಿಸಲು ಬೇಕಾಗಿರುವುದು ಆಹಾರ. ಇಂದು ನಾವು ಸೂಪರ್ ಮಾರ್ಕೆಟ್ನಲ್ಲಿ ಸಿಗುವ ಅಕ್ಕಿ, ಗೋಧಿ, ಬೇಳೆಕಾಳುಗಳನ್ನು ಬಹಳ ಸುಲಭವಾಗಿ ಖರೀದಿಸುತ್ತೇವೆ. ಆದರೆ ಭವಿಷ್ಯದಲ್ಲಿ ಯಾವುದಾದರೂ ಹೊಸ ರೋಗ ಬಂದು ಪ್ರಪಂಚದ ಎಲ್ಲ ಭತ್ತದ ಬೆಳೆಗಳು ನಾಶವಾದರೆ ಏನಾಗಬಹುದು? ಈ ಆತಂಕವನ್ನು ಮನಗಂಡ ವಿಜ್ಞಾನಿಗಳು ಜಗತ್ತಿನ ಎಲ್ಲ ದೇಶಗಳ ಕೃಷಿ ವೈವಿಧ್ಯತೆಯನ್ನು ಸಂರಕ್ಷಿಸಲು ಒಂದು ಜಾಗತಿಕ ಬ್ಯಾಂಕ್ ಅನ್ನು ಕಟ್ಟಲು ನಿರ್ಧರಿಸಿದರು. ಅದೇ ನಾರ್ವೆ ದೇಶದ ಸಾಲ್ವಾರ್ಡ್ ಗ್ಲೋಬಲ್ ಸೀಡ್ ವಾಲ್ಟ್. ಇದನ್ನು ಜಗತ್ತಿನ ಬ್ಯಾಕಪ್ ಡ್ರೈವ್ ಎಂದು ಕರೆಯಲಾಗುತ್ತದೆ. ನಿಮ್ಮ ಕಂಪ್ಯೂಟರ್ ಕ್ರ್ಯಾಶ್ ಆದಾಗ ಬ್ಯಾಕಪ್ ಇಂದ ಡೇಟಾ ರಿಕವರಿ ಮಾಡುವಂತೆ ಭೂಮಿಯ ಕೃಷಿ ವ್ಯವಸ್ಥೆ ಕ್ರ್ಯಾಶ್ ಆದಾಗ ಈ ಕೋಟೆಯಿಂದ ಬೀಜಗಳನ್ನು ತಂದು ಮರುಸೃಷ್ಟಿ ಮಾಡುವುದು ಇದರ ಉದ್ದೇಶ. ಇದು ಕೇವಲ ಒಂದು ಕಟ್ಟಡವಲ್ಲ, ಇದು ವಿಜ್ಞಾನ, ವಾಸ್ತುಶಿಲ್ಪ, ಭೌಗೋಳಿಕ ಮತ್ತು ಅಂತಾರಾಷ್ಟ್ರೀಯ ರಾಜಕೀಯ ಒಗ್ಗಟ್ಟಿನ ಅತಿದೊಡ್ಡ ನಿದರ್ಶನ. ಈ ಕೋಟೆಯನ್ನು ಎಲ್ಲಿ, ಹೇಗೆ ಮತ್ತು ಏಕೆ ಕಟ್ಟಲಾಯಿತು ಎಂಬುದರ ಆಳವಾದ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನಾವಿಂದು ತಿಳಿದುಕೊಳ್ಳಲಿದ್ದೇವೆ. ವಿಡಿಯೋ ಶುರು ಮಾಡುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಉತ್ತರ ಧ್ರುವದಿಂದ ಕೇವಲ 1300 ಕಿಲೋಮೀಟರ್ ದೂರದಲ್ಲಿ ಸ್ವಾಲ್ಬಾರ್ಡ್ ಎಂಬ ಮಂಜುಗಡ್ಡೆಯ ದ್ವೀಪವಿದೆ. ಇದು ನಾರ್ವೆ ದೇಶಕ್ಕೆ ಸೇರಿದ್ದು. ಇಲ್ಲಿ ವರ್ಷದ ಬಹುಪಾಲು ಸಮಯ ಕಗ್ಗತ್ತಲು ಮತ್ತು ಮೈ ಕೊರೆಯುವ ಚಳಿ ಇರುತ್ತದೆ. ಇಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಹಿಮಕರಡಿಗಳೇ ವಾಸಿಸುತ್ತವೆ. ಈ ದ್ವೀಪದಲ್ಲಿರುವ ಫ್ಲಾಟಾಬರ್ಗೇಟ್ ಎಂಬ ಬೃಹತ್ ಪರ್ವತ ಕೊರೆದು ಈ ಸೀಡ್ ವಾಲ್ಟ್ ಅನ್ನು ನಿರ್ಮಿಸಲಾಗಿದೆ. ಫೆಬ್ರವರಿ 26, 2008ರಂದು ಈ ಕೋಟೆಯನ್ನು ಅಧಿಕೃತವಾಗಿ ತೆರೆಯಲಾಯಿತು. ಪ್ರಪಂಚದ ಮೂಲೆ ಮೂಲೆಯಿಂದ ಬರುವ ವಿಜ್ಞಾನಿಗಳು ತಮ್ಮ ದೇಶದ ಅತ್ಯಮೂಲ್ಯ ಬೀಜಗಳನ್ನು ಇಲ್ಲಿ ತಂದು ಇಡುತ್ತಾರೆ. ಪ್ರಸ್ತುತ ಇಲ್ಲಿ ಸುಮಾರು 12 ಲಕ್ಷಕ್ಕೂ ಹೆಚ್ಚು ವಿಭಿನ್ನ ಜಾತಿಯ ಬೀಜಗಳ ಸ್ಯಾಂಪಲ್ಗಳಿವೆ. ಭಾರತದ ಭತ್ತ, ಮೆಕ್ಸಿಕೋದ ಮೆಕ್ಕೆಜೋಳ, ಆಫ್ರಿಕಾದ ಸಿರಿಧಾನ್ಯಗಳನ್ನು ಸೇರಿದಂತೆ ಜಗತ್ತಿನ ಶೇಕಡ 93ಕ್ಕೂ ಹೆಚ್ಚು ಕೃಷಿ ಇತಿಹಾಸದ ಈ ಮಂಜುಗಡ್ಡೆಯ ಒಳಗೆ ಭದ್ರವಾಗಿದೆ. ಒಮ್ಮೆ ಈ ವಾಲ್ಟ್ ಬಾಗಿಲು ತೆರೆದು ಒಳಗೋದರೆ ಬರೋಬ್ಬರಿ 120 ಮೀಟರ್ ಉದ್ದದ ಸುರಂಗವೊಂದು ಪರ್ವತದ ಆಳಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತದೆ. ಈ ಸುರಂಗದ ಕೊನೆಯಲ್ಲಿ 3 ಬೃಹತ್ ಕೋಣೆಗಳಿವೆ. ಪ್ರತಿಯೊಂದು ಕೋಣೆಯು 27 ಮೀಟರ್ ಉದ್ದ, 10 ಮೀಟರ್ ಅಗಲ ಮತ್ತು 6 ಮೀಟರ್ ಎತ್ತರವಿದೆ. ಅಲ್ಲಿರುವ ಬೃಹತ್ ರಾಕ್ಗಳಲ್ಲಿ ಕಪ್ಪು ಬಣ್ಣದ ಪೆಟ್ಟಿಗೆಗಳಲ್ಲಿ ಈ ಬೀಜಗಳನ್ನು ಉಸಿರುಗಟ್ಟಿ ಇಡಲಾಗಿದೆ. ಇಡೀ ಪ್ರಪಂಚದಲ್ಲಿ ಸಾವಿರಾರು ಪರ್ವತಗಳಿದ್ದರೂ ವಿಜ್ಞಾನಿಗಳು ಈ ಕೋಟೆಯನ್ನು ಕಟ್ಟಲು ಭೂಮಿಯ ತುದಿಯಲ್ಲಿರುವ ಸ್ವಾಲ್ಬಾರ್ಡ್ ದ್ವೀಪವನ್ನೇ ಏಕೆ ಆಯ್ಕೆ ಮಾಡಿಕೊಂಡರು ಗೊತ್ತಾ? ಬೀಜಗಳು ನೂರಾರು ವರ್ಷಗಳ ಕಾಲ ಕೆಡದಂತೆ ಕಾಪಾಡಬೇಕು. ಅವುಗಳನ್ನು -ಡಿಗ್ರಿ ತಾಪಮಾನದಲ್ಲಿ ಇಡಬೇಕು. ಸ್ವಾಲ್ಬಾರ್ಡ್ ದ್ವೀಪವು ಪರ್ಮಾಫ್ರಾಸ್ಟ್ ವಲಯದಲ್ಲಿದೆ. ಅಂದರೆ ಇಲ್ಲಿನ ಭೂಮಿಯ ಮೇಲ್ಮೈಯಿಂದ ಹಿಡಿದು ಆಳದವರೆಗೆ ಮಣ್ಣು ಮತ್ತು ಕಲ್ಲುಗಳು ವರ್ಷದ 365 ದಿನಗಳು ಸಂಪೂರ್ಣವಾಗಿ ಮಂಜುಗಡ್ಡೆಯಿಂದ ಹೆಪ್ಪುಗಟ್ಟಿರುತ್ತವೆ. ವಾಲ್ಟ್ನ ಒಳಗಿನ ತಾಪಮಾನವನ್ನು ಯಂತ್ರಗಳ ಮೂಲಕ -18 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸಲಾಗಿದೆ. ಈ ತಾಪಮಾನದಲ್ಲಿ ಬೀಜಗಳ ಚಯಾಪಚಯ ಕ್ರಿಯೆ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಅಂದರೆ ಅವುಗಳಿಗೆ ವಯಸ್ಸಾಗುವುದಿಲ್ಲ. ಒಂದು ವೇಳೆ ಭವಿಷ್ಯದಲ್ಲಿ ಇಡೀ ಪ್ರಪಂಚ ವಿದ್ಯುತ್ ಸಂಪರ್ಕ ಕಡಿದುಕೊಂಡರೂ ಆ ಪರ್ವತದ ಸುತ್ತಲಿನ ನೈಸರ್ಗಿಕ ಮಂಜುಗಡ್ಡೆಯೇ ಒಂದು ಬೃಹತ್ ಫ್ರಿಡ್ಜ್ನಂತೆ ಕೆಲಸ ಮಾಡುತ್ತದೆ. ಕನಿಷ್ಠ 200 ವರ್ಷಗಳ ಕಾಲ ಆ ಕೋಟೆಯ ತಾಪಮಾನ -8 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಹೋಗುವುದಿಲ್ಲ. ಭೂಕಂಪನಗಳು ಕಟ್ಟಡಗಳನ್ನು ನಾಶ ಮಾಡುತ್ತವೆ. ಭೂಕಂಪನಗಳು ಆಗುವುದು ಭೂಮಿಯ ಪದರಗಳ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ. ಆದರೆ ಸ್ವಾಲ್ಬಾರ್ಡ್ ದ್ವೀಪವು ಯಾವುದೇ ಟೆಕ್ಟೋನಿಕ್ ಪ್ಲೇಟ್ಗಳ ಅಂಚಿನಲ್ಲಿ ಇಲ್ಲ. ಇದು ಭೂಮಿಯ ಅತ್ಯಂತ ಭೌಗೋಳಿಕ ಸ್ಥಿರತೆ ಹೊಂದಿರುವ ಪ್ರದೇಶಗಳಲ್ಲಿ ಒಂದಾಗಿದೆ. ಎಂತಹ ಪ್ರಬಲವಾದ ಭೂಕಂಪವಾದರೂ ಈ ಪರ್ವತ ಕದಲುವುದಿಲ್ಲ. ಇಂದು ಜಗತ್ತಿನ ಅತಿದೊಡ್ಡ ಭಯವೆಂದರೆ ಜಾಗತಿಕ ತಾಪಮಾನ. ಭೂಮಿಯ ಮೇಲಿರುವ ಎಲ್ಲ ಹಿಮ ಪರ್ವತಗಳು ಕರಗಿ ನೀರಾದರೆ ಸಮುದ್ರದ ಮಟ್ಟ ಏರಿಕೆಯಾಗಿ ಎಷ್ಟೋ ದೇಶಗಳು ಮುಳುಗಿ ಹೋಗುತ್ತವೆ. ಇದನ್ನು ಮೊದಲೇ ಊಹಿಸಿದ ಇಂಜಿನಿಯರ್ಗಳು ಈ ವಾಲ್ಟ್ ಅನ್ನು ಸಮುದ್ರ ಮಟ್ಟದಿಂದ ಬರೋಬ್ಬರಿ 130 ಮೀಟರ್ ಎತ್ತರದಲ್ಲಿ ಪರ್ವತದ ಒಳಗೆ ನಿರ್ಮಿಸಿದ್ದಾರೆ. ಪ್ರಪಂಚದ ಅಂಟಾರ್ಕ್ಟಿಕಾ ಮತ್ತು ಗ್ರೀನ್ಲ್ಯಾಂಡ್ನ ಸಂಪೂರ್ಣ ಮಂಜುಗಡ್ಡೆ ಕರಗಿದರೂ ಸಮುದ್ರದ ನೀರು ಈ ಕೋಟೆಯ ಬಾಗಿಲನ್ನು ಮುಟ್ಟಲು ಸಾಧ್ಯವೇ ಇಲ್ಲ. ಈ ವಾಲ್ಟ್ನ ಮತ್ತೊಂದು ಅದ್ಭುತ ವಿಷಯವೆಂದರೆ ಇದರ ರಾಜಕೀಯ. ನಾರ್ವೆ ಸರ್ಕಾರ ಈ ಕಟ್ಟಡವನ್ನು ಕಟ್ಟಿದೆ. ಆದರೆ ಒಳಗಿನ ಬೀಜಗಳ ಮಾಲೀಕತ್ವ ಆಯಾ ದೇಶಗಳಿಗೆ ಸೇರಿದ್ದು. ಇದನ್ನು ಬ್ಲ್ಯಾಕ್ ಬಾಕ್ಸ್ ಸಿಸ್ಟಮ್ ಎಂದು ಕರೆಯುತ್ತಾರೆ. ಯಾವ ದೇಶ ಬೀಜ ಪೆಟ್ಟಿಗೆಯನ್ನು ಕಳಿಸುತ್ತದೆಯೋ ಆ ದೇಶ ಮಾತ್ರ ಅದನ್ನು ವಾಪಸ್ ಪಡೆಯಬಹುದು. ಬೇರೆ ಯಾವ ದೇಶಕ್ಕೂ ಆ ಪೆಟ್ಟಿಗೆಯನ್ನು ತೆರೆಯುವ ಹಕ್ಕಿಲ್ಲ. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಪ್ರಪಂಚದಲ್ಲಿ ಬದ್ಧ ವೈರಿಗಳಾಗಿರುವ, ಸದಾ ಯುದ್ಧಕ್ಕೆ ನಿಲ್ಲುವ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ದೇಶಗಳ ಬೀಜದ ಪೆಟ್ಟಿಗೆಗಳು ಈ ಕೋಣೆಯಲ್ಲಿ ಅಕ್ಕಪಕ್ಕದಲ್ಲೇ ಶಾಂತಿಯಾಗಿ ಮಲಗಿವೆ. ರಾಜಕೀಯ, ದ್ವೇಷ, ಯುದ್ಧ ಯಾವುದು ಈ ವಾಲ್ಟ್ನ ಒಳಗೆ ಬರುವುದಿಲ್ಲ. ನಮಗೆ ಇಷ್ಟೊಂದು ಬೀಜಗಳು ಕಾಪಾಡುವ ಅಗತ್ಯವೇನಿದೆ? 1845ರಲ್ಲಿ ಐರ್ಲೆಂಡ್ ದೇಶದಲ್ಲಿ ಐರಿಷ್ ಪೊಟ್ಯಾಟೊ ಫ್ಯಾಮಿನ್ ಎಂಬ ಭೀಕರ ಬರಗಾಲ ಬಂತು. ಇಡೀ ದೇಶ ಕೇವಲ ಒಂದೇ ಜಾತಿಯ ಆಲೂಗಡ್ಡೆಯನ್ನು ಬೆಳೆಯುತ್ತಿತ್ತು. ಒಂದು ಹೊಸ ಫಂಗಸ್ ರೋಗ ಬಂದು ಇಡೀ ದೇಶದ ಆಲೂಗಡ್ಡೆ ಬೆಳೆಯ ನಾಶವಾಯಿತು. ಇದರ ಪರಿಣಾಮವಾಗಿ 10 ಲಕ್ಷಕ್ಕೂ ಹೆಚ್ಚು ಜನರು ಹಸಿವಿನಿಂದ ಸತ್ತರು. ಒಂದೇ ಜಾತಿಯ ಬೆಳೆಯನ್ನು ನಂಬಿಕೊಂಡರೆ ರೋಗ ಬಂದಾಗ ಇಡೀ ಪ್ರಭೇದವೇ ನಾಶವಾಗುತ್ತದೆ. ಅದಕ್ಕಾಗಿಯೇ ಸ್ವಾಲ್ಬಾರ್ಡ್ ವಾಲ್ಟ್ನಲ್ಲಿ ಕೇವಲ ಒಂದು ಜಾತಿಯ ಭತ್ತವಿಲ್ಲ, ಬದಲಾಗಿ ಸಾವಿರಾರು ವಿಭಿನ್ನ ಜಾತಿಯ ಭತ್ತದ ತಳಿಗಳಿವೆ. ಒಂದು ತಳಿಗೆ ರೋಗ ಬಂದರೆ ಇನ್ನೊಂದು ತಳಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ. ಇದು ಜೀವಶಾಸ್ತ್ರದ ಅತಿದೊಡ್ಡ ಬ್ಯಾಕಪ್ ಪ್ಲಾನ್.
ಈ ವಾಲ್ಟ್ ಅನ್ನು ಕೇವಲ ಪ್ರಳಯದ ದಿನಕ್ಕಾಗಿ ಕಟ್ಟಲಾಗಿತ್ತು. ಆದರೆ 2015ರಲ್ಲಿ ಸಿರಿಯಾ ದೇಶದಲ್ಲಿ ಭೀಕರವಾದ ಅಂತರ್ಯುದ್ಧ ಶುರುವಾಯಿತು. ಅಲೆಪ್ಪೋ ನಗರದಲ್ಲಿದ್ದ ಸಿರಿಯಾದ ನ್ಯಾಷನಲ್ ಸೀಡ್ ಬ್ಯಾಂಕ್ ಬಾಂಬ್ ದಾಳಿಗೆ ತುತ್ತಾಗಿ ನಾಶವಾಯಿತು. ಆ ದೇಶದ ಇಡೀ ಕೃಷಿ ಇತಿಹಾಸವೇ ಕಣ್ಮರೆಯಾಗುವ ಹಂತದಲ್ಲಿತ್ತು. ಆಗ ಸಿರಿಯಾ ಸರ್ಕಾರ ಸ್ವಾಲ್ಬಾರ್ಡ್ ವಾಲ್ಟ್ಗೆ ಮನವಿ ಮಾಡಿತು. ಸಿರಿಯಾ ಮೊದಲು ಡಿಪಾಸಿಟ್ ಮಾಡಿದ್ದ 38,000 ಬೀಜಗಳ ಪೆಟ್ಟಿಗೆಯನ್ನು ವಾಲ್ಟ್ನಿಂದ ಹೊರತೆಗೆದು ಲೆಬನಾನ್ ಮತ್ತು ಮೊರಾಕೊ ದೇಶಗಳಿಗೆ ಕಳುಹಿಸಲಾಯಿತು. ಅಲ್ಲಿ ಆ ಬೀಜಗಳನ್ನು ಬಿತ್ತಿ ಬೆಳೆಸಿ ಹೊಸ ಬೀಜಗಳನ್ನು ಉತ್ಪಾದಿಸಿ 2017ರಲ್ಲಿ ಆ ಹೊಸ ಬೀಜಗಳನ್ನು ಮತ್ತೆ ಸ್ವಾಲ್ಬಾರ್ಡ್ ವಾಲ್ಟ್ಗೆ ಕಳಿಸಲಾಯಿತು. ಈ ಕೋಟೆ ಮನುಷ್ಯನ ಪ್ರಾಣ ಉಳಿಸುತ್ತದೆ ಎಂಬುದಕ್ಕೆ ಇದೇ ಮೊದಲ ಮತ್ತು ಜೀವಂತ ಸಾಕ್ಷಿ. ಇದು ಜಗತ್ತಿನ ಅತಿ ಸುರಕ್ಷಿತ ಕಟ್ಟಡವಾದರೂ ಇಲ್ಲಿ ಕಾಯಂ ಆಗಿ ಕೆಲಸ ಮಾಡುವ ಯಾವೊಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಮ್ಯಾನೇಜರ್ ಆಗಲಿ ಇಲ್ಲ. ಇದು ಸಂಪೂರ್ಣವಾಗಿ ಸ್ವಯಂಚಾಲಿತ. ವರ್ಷದಲ್ಲಿ ಕೇವಲ 3 ಅಥವಾ 4 ಬಾರಿ ಮಾತ್ರ ಹೊಸ ಬೀಜಗಳನ್ನು ಇಡಲು ವಿಜ್ಞಾನಿಗಳು ಇಲ್ಲಿಗೆ ಬರುತ್ತಾರೆ. ಉಳಿದ ಸಮಯದಲ್ಲಿ ಬಾಗಿಲು ಲಾಕ್ ಆಗಿ ಇರುತ್ತದೆ. ಯಾವುದೇ CCTV ಗಾರ್ಡ್ಗಳಿಲ್ಲ, ಏಕೆಂದರೆ ಹೊರಗಿರುವ -30°C ಚಳಿ ಮತ್ತು ಅಲೆದಾಡುವ ಕ್ರೂರ ಹಿಮಕರಡಿಗಳೇ ಇಲ್ಲಿನ ನೈಸರ್ಗಿಕ ಸೆಕ್ಯೂರಿಟಿ ಗಾರ್ಡ್ಗಳು. ನಾರ್ವೆ ದೇಶದ ಕಾನೂನಿನ ಪ್ರಕಾರ ಸರ್ಕಾರ ನಿರ್ಮಿಸುವ ಯಾವುದೇ ಕಟ್ಟಡವು ಕಡ್ಡಾಯವಾಗಿ ಕಲಾಕೃತಿಯನ್ನು ಹೊಂದಿರಬೇಕು. ಹಾಗಾಗಿ ವಾಲ್ಟ್ನ ಪ್ರವೇಶ ದ್ವಾರದ ಮೇಲ್ಛಾವಣಿಯಲ್ಲಿ ಪರ್ಪೆಚುವಲ್ ರಿಫರ್ಕೇಷನ್ ಎಂಬ ಅದ್ಭುತವಾದ ಆರ್ಟ್ ವರ್ಕ್ ಅನ್ನು ಮಾಡಲಾಗಿದೆ. ಇದು ಸ್ಟೇನ್ಲೆಸ್ ಸ್ಟೀಲ್, ಕನ್ನಡಿ ಮತ್ತು ಗಾಜಿನಿಂದ ಮಾಡಲ್ಪಟ್ಟಿದ್ದು ಧ್ರುವ ಪ್ರದೇಶದ ಕತ್ತಲಲ್ಲಿ ಇದು ದೂರದವರೆಗೂ ಹೊಳೆಯುವ ದ್ವೀಪದ ಸ್ತಂಭದಂತೆ ಕಾಣುತ್ತದೆ. ಇಷ್ಟೆಲ್ಲ ಭದ್ರತೆ ಇದ್ದರೂ ಪ್ರಕೃತಿ ಮನುಷ್ಯನಿಗಿಂತ ಬುದ್ಧಿವಂತ. 2017ರಲ್ಲಿ ವಿಪರೀತ ಜಾಗತಿಕ ತಾಪಮಾನದಿಂದಾಗಿ ವಾಲ್ಟ್ನ ಮೇಲಿದ್ದ ಮಂಜುಗಡ್ಡೆ ಕರಗಿ ಸುರಂಗದ ಪ್ರವೇಶ ದ್ವಾರದೊಳಗೆ ನೀರು ನುಗ್ಗಿ ಹೆಪ್ಪುಗಟ್ಟಿ ಬ್ಲಾಕ್ ಆಯಿತು. ಅದೃಷ್ಟವಶಾತ್ ನೀರು ಬೀಜಗಳಿದ್ದ ಕೋಣೆಯವರೆಗೂ ಹೋಗಲಿಲ್ಲ. ಈ ಘಟನೆ ನಂತರ ಎಚ್ಚೆತ್ತ ನಾರ್ವೆ ಸರ್ಕಾರ 20 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿ ಸುರಂಗದ ಒಳಗೆ ವಾಟರ್ ಪ್ರೂಫಿಂಗ್ ಮತ್ತು ಹೊಸ ಕೂಲಿಂಗ್ ಸಿಸ್ಟಮ್ ಅನ್ನು ಅಳವಡಿಸಿತು. ಸ್ನೇಹಿತರೆ, ಸ್ವಾಲ್ಬಾರ್ಡ್ ಗ್ಲೋಬಲ್ ಸೀಡ್ ವಾಲ್ಟ್ ಕೇವಲ ಮಂಜುಗಡ್ಡೆ, ಸ್ಟೀಲ್ ಮತ್ತು ಕಾಂಕ್ರೀಟ್ನಿಂದ ಕಟ್ಟಿದ ಕಟ್ಟಡವಲ್ಲ. ಇದು ಮನುಷ್ಯನ ಭರವಸೆಯ ಸಂಕೇತ. ಒಂದೆಡೆ ಮನುಷ್ಯ ಪರಸ್ಪರ ದ್ವೇಷಿಸುತ್ತಾ, ಯುದ್ಧಗಳನ್ನು ಮಾಡುತ್ತಾ, ಅಣುಬಾಂಬ್ಗಳನ್ನು ತಯಾರಿಸುತ್ತಾ ಭೂಮಿಯನ್ನು ನಾಶ ಮಾಡುವ ಅಂಚಿಗೆ ತಂದು ನಿಲ್ಲಿಸಿದ್ದಾನೆ. ಆದರೆ ಅದೇ ಮನುಷ್ಯನ ಇನ್ನೊಂದು ಮುಖ ಎಷ್ಟೇ ಕಷ್ಟ ಬಂದರೂ ತನ್ನ ಭವಿಷ್ಯದ ಪೀಳಿಗೆಯನ್ನು ಉಳಿಸಬೇಕು ಎಂಬ ಕಾಳಜಿಯಿಂದ ಇಂಥದ್ದೊಂದು ಭವಿಷ್ಯದ ಕೋಟೆಯನ್ನು ನಿರ್ಮಿಸಿದ್ದಾರೆ. ಭೂಮಿಯ ಭವಿಷ್ಯವನ್ನು ಕಾಯುತ್ತಿರುವ ಈ ಸ್ವಾಲ್ಬಾರ್ಡ್ ಸೀಡ್ ವಾಲ್ಟ್ನ ವಿಜ್ಞಾನ, ಭೌಗೋಳಿಕ ಮತ್ತು ವಾಸ್ತುಶಿಲ್ಪದ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಇದೇ ರೀತಿಯ ರಹಸ್ಯಗಳು, ಇತಿಹಾಸ, ವಿಜ್ಞಾನ ಮತ್ತು ಜಗತ್ತಿನ ಬೆರಗುಗೊಳಿಸುವ ನೈಜ ಕಥೆಗಳ ಡಾಕ್ಯುಮೆಂಟರಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.